विषये सत्याय शुद्धविद्याय मध्वाय च नमो नमः। तपोविद्या वृत्त्यादि सद्गुणौ घाकरानहं वादिराजगुरून् वन्दे हयग्रीवदयाश्रयं ಶ್ರೀಗುರುಭ್ಯೋ ನಮಃ। ಮಧ್ವವಿಜಯದಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರ ಕೀರ್ತಿ ಎಷ್ಟುಂಟು ಅಂತ ಕೇಳಿದ್ರೆ, ಅಪಿ ತ್ರಿಲೋಕ್ಯ ಬಹಿರುಲ್ಲ ಸಂತಿ ತಮೋಹರಂತಿ ಮುಹುರಾಂತರಂಚ ಅಂತಾರೆ. ಅಂದ್ರೆ ಮಧ್ವಾಚಾರ್ಯರ ಕೀರ್ತಿ ಪ್ರಪಂಚದ ಹೊರಗೂ ಉಂಟು, ಅಷ್ಟು ಮಾತ್ರ ಅಲ್ಲ ನಮ್ಮ ಒಳಗೂ ಕೂಡ ಅಜ್ಞಾನವನ್ನು ನಾಶ ಮಾಡ್ತದೆ. ಮಧ್ವಾಚಾರ್ಯರು ಅವತಾರ ಮಾಡಿದ್ದು ಭೂಮಿಯಲ್ಲಿ, ಅವರ ಕೀರ್ತಿ ಹೊರಗೆ ಹೇಗೆ ಉಂಟು? ಒಳಗೆ ಮಾತ್ರ ಇರ್ಬೇಕಿತ್ತಲ್ಲ. ಹೇಗೆ ಕೇಳಿದ್ರೆ, ಅವರು ಪ್ರಾಣದೇವರು, ಎಲ್ಲರಿಗೂ ಗೊತ್ತುಂಟು ಪ್ರಾಣದೇವರು ಮುಖ್ಯ ಅಂತ. ಆದ್ರೆ ಕೆಲವೊಮ್ಮೆ ದೇವತೆಗಳಿಗೂ ಅಜ್ಞಾನ ಬರ್ತದಲ್ಲ, ಅವರು ಒಮ್ಮೆ ಗಲಾಟೆ ಮಾಡ್ತಾರಂತೆ, ಯಾರು ದೊಡ್ಡ ದೇವತೆ ನೋಡುವ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮ ಹತ್ರ ಹೋಗಿ ಕೂತ್ಕೊಳ್ತಾರೆ. ಯಾರು ದೊಡ್ಡವರು ಹೇಳಿ ನಾವು ಸಮಾಧಾನ ಆಗ್ತೇವೆ, ಕಳಿಸ್ತಾರೆ. ಅದಕ್ಕೆ ಎಲ್ಲಾ ದೇವತೆಗಳು ಸೇರಿ ಏನ್ ಮಾಡ್ತಾರೆ ಕೇಳಿದ್ರೆ, ಒಂದು ವ್ಯಕ್ತಿಯನ್ನು ಹಿಡಿತಾರೆ. ಅವನನ್ನು ಹಿಡಿದು ಒಬ್ಬೊಬ್ಬರಾಗಿ ಹೊರಗೆ ಬರಬಾರ್ದು. ಯಾರು ಹೊರಗೆ ಬರುವಾಗ ಆ ವ್ಯಕ್ತಿಗೆ ಬದುಕಲಿಕ್ಕೆ ಆಗುದಿಲ್ವೋ ಆ ದೇವತೆ ಉತ್ತಮ ಅಂತ ತೀರ್ಮಾನ ಮಾಡುವ ಅಂತ. ಸರಿ ಅಂತ ಎಲ್ಲ ದೇವತೆಗಳು ಅವನ ಒಳಗೆ ಇದ್ದು ಒಬ್ಬೊಬ್ಬರಾಗಿ ಒಂದೊಂದು ಹೊರಗೆ ಬರ್ತಾರೆ. ಒಮ್ಮೆ ಕಣ್ಣಿನ ಅಭಿಮಾನಿ ದೇವತೆಗಳು ಹೊರಗೆ ಬರ್ತಾರೆ, ಕುರುಡಾಗ್ತಾನೆ, ಎಲ್ಲೆಲ್ಲಗೋ ಹೋಗಿ ತಾಕ್ತಿರ್ತಾನೆ, ಆದ್ರೂ ಬದುಕ್ತಾನೆ, ಆರಾಮದಲ್ಲಿ ಬದುಕ್ತಾನೆ. ಕಷ್ಟ ಆಗಿರ್ಬೋದು ಆದ್ರೆ ಬದುಕ್ತಾನೆ. ನಂತರ ಈ ಕೈಯಿನ ಅಭಿಮಾನಿ ದೇವತೆ ಹೋಗ್ತಾನೆ, ಆಗಸ ಬದುಕ್ತಾನೆ. ಕಾಲಿನ ಅಭಿಮಾನಿ ದೇವತೆ ಹೋಗ್ತಾನೆ, ಆಗಸ ಬದುಕಿರ್ತಾನೆ. ಮನಸ್ಸಿಗೆ ಅಭಿಮಾನಿ ದೇವತೆ ಹೋಗ್ತಾನೆ, ಆಗ ಹುಚ್ಚೆತ್ತನ ಮಾಡ್ತಿರ್ತಾನೆ, ಆದ್ರೂ ಬದುಕ್ತಾನೆ. ಮಾತಿನ ಅಭಿಮಾನಿ ದೇವತೆ ಹೋಗ್ತಾನೆ, ಆದ್ರೂ ಬದುಕ್ತಾನೆ. ಸರಿ, ಎಲ್ಲರೂ ಹೋಗಿ ಆಯ್ತು. ಇನ್ನು ಲಾಸ್ಟ್ ಪ್ರಾಣದೇವರ ಟರ್ನ್. ಪ್ರಾಣದೇವರು ಹೋಗ್ತಾರೆ ಅಂತ ಹೇಳಿದಾಗ ಎಲ್ಲರೂ ದೇವರು ಕೂಗ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಕೇಳಿದ್ರೆ, ಪ್ರಾಣ ಹೊರಗೆ ಬರ್ತಾನೆ ಅಂತ ಆದಾಗ ಇಡೀ ಜೀವ ನಡಗಲಿಕ್ಕೆ ಶುರುವಾಯಿತು, ಎಲ್ಲಾ ದೇವತೆಗಳು ನಡಗಲಿಕ್ಕೆ ಶುರುವಾಯಿತು. ಅಂದ್ರೆ ಪ್ರಾಣದೇವರು ಮುಖ್ಯ, ಅವರು ಬಂದ್ರೆ ಮತ್ತೆ ಏನೂ ಇಲ್ಲ ಅಂತ. ಹಾಗಾಗಿ ಪ್ರಾಣದೇವರೇ ಎಲ್ಲಾ ದೇವತೆಗಳಿಗಿಂತ ಸಹ ಉತ್ತಮ. ಹೀಗೆ ಪ್ರಾಣದೇವರ ಕೀರ್ತಿ ಹೊರಗೂ ಉಂಟು ಮತ್ತೆ ಒಳಗೂ ಉಂಟು. ಹೇಗೆ ಕೇಳಿದ್ರೆ, ಈಗ ನಮ್ಮ ಮನಸ್ಸಿನಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡ್ತಾನೆ ಪ್ರಾಣದೇವರು, ನಾಶ ಮಾಡ್ತಾರೆ. ಅದು ಭಯವೂ ಇರ್ಬೋದು. ಅದನ್ನು ಹನುಮಾನ್ ಚಾಲೀಸಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಈ ಭೂತ ಪ್ರೇತ ನಿಕಟನ ನಾವೇ ಜಬ್ ಹನುಮಾನ ನಾಮಸ್ಮರಣೆ, ಅಂದ್ರೆ ಭೂತ ಪ್ರೇತಗಳು ನಮ್ಮ ಹತ್ರನೇ ಬರೋದಿಲ್ಲಂತೆ ಹನುಮಂತನ ನಾಮಸ್ಮರಣೆ ಮಾಡಿದ್ರೆ. ಹನುಮಂತ ಹೇಳಿದ್ರೆ ಪ್ರಾಣದೇವರು, ಹಾಗೆ ಪ್ರಾಣದೇವರ ಸ್ಮರಣೆ ಮಾಡಿದ್ರೆ ಭೂತ ಪ್ರೇತಗಳು ಹೋಗ್ತದೆ. ಭೂತ ಪ್ರೇತ ಅಂತ ಹೇಳಿದ್ರೆ ಯಾವುದು ಕೇಳಿದ್ರೆ, ಈ ಅಜ್ಞಾನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದು ನಿಜವಾದಂತಹ ಭೂತ ಪ್ರೇತಗಳು. ಹಾಗಾಗಿ ಈ ಭೂತ ಪ್ರೇತಗಳನ್ನು ಪ್ರಾಣದೇವರು ನಾಶ ಮಾಡ್ತಾರೆ, ಓಡಿಸ್ತಾರೆ ಅಂತ. ಹೀಗೆ ಪ್ರಾಣದೇವರನ್ನು ಈ ರೀತಿಯಾಗಿ ಅವರ ಕೀರ್ತಿ ಎಲ್ಲಾ ಕಡೆ ಉಂಟು ಅಂತ ಹೇಳಿದ್ದಾರೆ. ಅವರಿಗೆ ಎಲ್ಲಿಂದ ಅಷ್ಟು ಸಾಮರ್ಥ್ಯ ಬಂದದ್ದು? ಹೇಗೆ ಕೇಳಿದ್ರೆ, ಪರಮಾತ್ಮನ ಸೇವೆಯಿಂದ. ಪರಮಾತ್ಮನ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಯಾವ ಅಪೇಕ್ಷೆ ಇಲ್ಲದೇನೆ ಮಾಡ್ತಾ ಇದ್ದು. ನಾವು ಕೂಡ ಪರಮಾತ್ಮನ ಸೇವೆ ಮಾಡ್ತೇವೆ, ಜಪ ಪೂಜೆ ಮಾಡ್ತೇವೆ, ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ. ಆದ್ರೆ ಹೋಗಿ ನಂಗೆ ಅದು ಕೊಡು ಇದು ಕೊಡು ಅಂತಾನೆ ನಾವು ಪ್ರಾರ್ಥನೆ ಮಾಡುದು. ಬೇರೆ ಧರ್ಮದವರು ಅಲ್ಲಿಗೆ ಹೋಗಿ ಅವರವರ ದೇವಸ್ಥಾನಕ್ಕೆ ಹೋಗಿ ಬೈಬಲ್ ಓದ್ತಾರೆ ಅಥವಾ ಕುರಾನ್ ಓದ್ತಾರೆ. ಆದ್ರೆ ನಾವು ಹೋಗಿ ದೇವಸ್ಥಾನದಲ್ಲಿ ಏನ್ ಮಾಡ್ತೇವೆ, ದೇವರ ನಂಗೆ ಅದು ಕೊಡು, ದೇವರ ನಂಗೆ ಇದು ಕೊಡು, ಇದನ್ನೇ ನಾವು ಪ್ರಾರ್ಥನೆ ಮಾಡುದು. ನಾವು ಹೋಗಿ ಏನ್ ಮಾಡ್ಬೇಕು, ನಿಜವಾಗಿ ದೇವರ ಧ್ಯಾನ ಮಾಡ್ಬೇಕು. ಅದನ್ನು ನಾವು ಮಾಡುದಿಲ್ಲ. ಆದ್ರೆ ಮಧ್ವಾಚಾರ್ಯರು ಮಾಡ್ತಾ ಇದ್ರು, ಪರಮಾತ್ಮನ ಚಿಂತನೆ ಇಡೀ ದಿನ ಮಾಡ್ತಾ ಇದ್ರು. ಪೂಜೆ ಅಂತ ಹೇಳಿದ್ರೆ ಒಂದು 10 ನಿಮಿಷ ಪೂಜೆ, 1 ಗಂಟೆ ಪೂಜೆ, ಹಬ್ಬ ಹೇಳಿದ್ರೆ 3 ಗಂಟೆ ಪೂಜೆ. ಈ ರೀತಿ ಮಧ್ವಾಚಾರ್ಯ ಪೂಜೆ ಮಾಡ್ತಿರ್ಲಿಲ್ಲ ಅಂತ. ಮತ್ತೆ ಹೇಗೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅದನ್ನು ಹೇಳ್ತಾರೆ, 8 ರೀತಿಯ ಹೂ ಅರ್ಪಿಸ್ತಿದ್ರಂತೆ ಅವರಿಗೆ, ದೇವರಿಗೆ. ಅಹಿಂಸಾ ಪ್ರಥಮ ಪುಷ್ಪ, ಅಹಿಂಸೆ ಮಾಡುವಂತದ್ದು ದೇವರಿಗೆ ಅರ್ಪಿಸುವಂತಹ ಮೊದಲನೇ ಹೂ. ಅವ್ರು ಆ ಹೂವನ್ನು ಅರ್ಪಿಸ್ತಾ ಇದ್ರು. ಯಾರಿಗೂ ಹಿಂಸೆ ಮಾಡದೆ, ಏನೋ ಅಪರೂಪದಲ್ಲಿ ಜಪ ಮಾಡ್ಲಿಕ್ಕೆ ಹೋದ, ಇವತ್ತು ಮಳೆ ಬಂತು, ಇವತ್ತು ಸೂರ್ಯ ಅಲ್ಲಿಂದ ಬಂದ ಇಲ್ಲಿಂದ ಬಂದ ಅಂತ ಜಪ ಯಾರು ಒಳ್ಳೆತನ ಮಾಡ್ತಾ ಇರ್ತಾರೋ, ಜಪ ಮಾಡ್ಲಿಕ್ಕೆ ಅಂತ ಹೊರಡ್ತಾರೋ ಅಂತವರಿಗೆ ಮತ್ತೆ ಈ ರೀತಿ ಎಲ್ಲ ಕೇಳುವಾಗ ಜಪ ಮಾಡೋದೇ ಬೇಡ ಅಂತ ಆಗ್ತದೆ.
ಜುಟ್ಟು ಬಿಟ್ರೆ ಕೋಳಿ ಅಂತ ಕೂಗ್ತಾರೆ, ಏನೇನೋ ಮಾಡ್ತಾರೆ ಅಂತ ಜುಟ್ಟೇ ಬಿಡುವುದಿಲ್ಲ. ಇದು ಸಜ್ಜನರಿಗೆ ಉಪದ್ರ. ಇಂತಹ ಉಪದ್ರಗಳನ್ನು ಮಾಡಬಾರದು ಅಂತ. ಆದ್ರೆ ನಮ್ಮ ಧರ್ಮಕ್ಕೆ ಉಪದ್ರ ಬಂದಾಗ ನಾವು ಹೊಡಿಬಹುದು. ಆಗ ಅಹಿಂಸಾ ಪರಮಧರ್ಮ ಅಂತ ಹೇಳಿ ಕೂತ್ಕೊಳ್ಬೇಕು ಅಂತಿಲ್ಲ. ನಮ್ಮ ಧರ್ಮಕ್ಕೆ ನಾವು ಹಿಂಸೆ ಕೊಟ್ರೆ ಅದು ಧರ್ಮನೇ. ಅಂತಹ ಕೆಲಸವನ್ನು ಮಧ್ವಾಚಾರ್ಯ ಮಾಡ್ತಾ ಇದ್ವಿ. ನಂತರ ಎಲ್ಲಾ ಭೂತಗಳ ಮೇಲೆ ದಯೆಯನ್ನು ತೋರಿಸುವಂಥದ್ದು. ಅದು ಪ್ರಾಣಿ, ಈಗ ನಮ್ಗೆ ದನ ಇಷ್ಟ ಅಂತ ಇರ್ತದೆ, ಆದ್ರೆ ಅದು ದನ ಹೇಳಿದ್ರೆ ನಮ್ಮ ಮನೆ ದನ ಮಾತ್ರ ಇಷ್ಟ. ಬೇರೆ ಮನೆ ದನ ನಮ್ಮ ಹತ್ರ ಬಂದ್ರೆ, ನಮ್ಮ ತೋಟಕ್ಕೆ ಬಂದ್ರೆ ಕಲ್ಲು ಹಾಕಿ ಓಡಿಸು. ಅದು ಪ್ರಾಣಿ ಹಿಂಸೆನೆ ಅಲ್ಲ. ಹಿಂಸೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹುಲ್ಲನ್ನೆಲ್ಲ ತಿಂತದೆ, ಗಿಡ ಎಲ್ಲ ಹಾಳು ಮಾಡ್ತದೆ. ಅದಕ್ಕೆ ಹೊಡೆಯುವುದು ಯಾಕೆ? ಒಂದ ಬೇರೆ ಹಾಕುದು, ಬೇರೆ ಹಾಕಿದ್ರು ಬರ್ತದೆ ಅಂತಿದ್ರೆ ನೀರು ಹಾಕುದು, ನೀರು ಹಾಕುವಾಗ ಓಡಿ ಹೋಗ್ತದೆ. ಈ ರೀತಿ ಹಿಂಸೆ ಮಾಡಬಾರದು. ಎಲ್ಲಾ ಪ್ರಾಣಿಗಳ ಮೇಲೆ ದಯೆಯನ್ನು ತೋರಿಸಬೇಕು. ಇನ್ನು ಸತ್ಯ ಪುಷ್ಪ, ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು. ಯಾರ್ಯಾರೋ ತಲೆ ಒಡೆದು ಸುಳ್ಳು ಹೇಳಿ ಏನೇನೋ ಮಾಡುವುದಲ್ಲ, ಸತ್ಯವನ್ನೇ ಹೇಳಬೇಕು. ಅದು ದೇವರಿಗೆ ಅರ್ಪಿಸುವಂತ ಒಂದು ಹೂ. ಹಾಗೆ ಮಧ್ವಾಚಾರ್ಯರಿದ್ರು. ನಂತರ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ದೊಡ್ಡ ಇದು. ನಾವೆಲ್ಲ ಜ್ಞಾನ ಬೇಕು ಅಂತೆಲ್ಲ ಏನೇನೋ ಹೋಗಿ ಕಲಿತೇವೆ. ಆದ್ರೆ ಆ ಜ್ಞಾನ ನಿಜವಾದ ಜ್ಞಾನ ಅಲ್ಲ. ಪರಮಾತ್ಮನ ಜ್ಞಾನ ಮುಖ್ಯವಾದ ಜ್ಞಾನ. ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡಬೇಕು, ಅದು ನಿಜವಾದ ಸಾಧನೆ. ಕಂಪನಿಯಲ್ಲಿ ದೊಡ್ಡ ಪೋಸ್ಟ್ ಅಲ್ಲಿ ಇರುವುದು ಅಥವಾ ತುಂಬಾ ಕೀರ್ತಿ ಆಗುವುದು, MLA ಆಗುವುದು, ಇದು ಸಾಧನೆ ಅಲ್ಲ. ಲಕ್ಷ್ಮೀದೇವಿ ಎಲ್ಲರಿಗಿಂತ ಜಾಸ್ತಿ ಪರಮಾತ್ಮನನ್ನು ತಿಳಿದವಳು ಲಕ್ಷ್ಮೀದೇವಿ. ನಿತ್ಯ ಸೇವೆ ಮಾಡುವವಳು. ಎಷ್ಟು ಪರಮಾತ್ಮನನ್ನು ತಿಳಿದಿದ್ದಾಳೆ ಅಂತ ಕೇಳಿದ್ರೆ, ಪರಮಾತ್ಮನ ಉಗಿರಿನಲ್ಲಿರುವಂತಹ ದೂರದನ್ನು ಸರಿಯಾಗಿ ತಿಳಿಲಿಲ್ಲಂತೆ ಲಕ್ಷ್ಮೀದೇವಿ. ಅಷ್ಟು ಪರಮಾತ್ಮನ ಗುಣ ಉಂಟು ಅಂತ. ಹಾಗಾಗಿ ಪರಮಾತ್ಮನ ಜ್ಞಾನ ಸ್ವಲ್ಪ ಆದ್ರೂ ನಾವು ಸಂಪಾದನೆ ಮಾಡಿದ್ರೆ ಅದು ದೊಡ್ಡ ಸಾಧನೆ. ಹಾಗೆ ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡಬೇಕು. ನಂತರ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಇಂದ್ರಿಯಗಳನ್ನು, ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಈಗ ಮನಸ್ಸನ್ನು ಎಲ್ಲರೂ ಹೇಳ್ತಾರೆ, ಸರಿ ಮನಸ್ಸನ್ನು ನಿಗ್ರಹಿಸಿದ್ವಿ, ನಿಗ್ರಹಿಸಿ ಏನ್ ಮಾಡುದು? ಈಗ ನಮ್ಗೆ ಆಸೆ ಆಯ್ತು ಹೋಟೆಲ್ ಹೋಗಿ ತಿನ್ಬೇಕು ಅಂತ, ನಾನು ಕಂಟ್ರೋಲ್ ಅಲ್ಲೇ ಇದ್ದೇನೆ, ಹೋಗಿ ತಿಂದು ಬಂದದ್ದು. ಇದು ಮನಸ್ಸು ನಿಗ್ರಹದಲ್ಲೇ ಉಂಟಲ್ಲ. ಮತ್ತೆ ಯಾವ ಇಂದ್ರಿಯವನ್ನು ಮುಖ್ಯವಾಗಿ ನಿಗ್ರಹಿಸಬೇಕು ಅಂತ ಹೇಳಿದ್ರೆ ನಾಲಿಗೆ. ಈಗ ನೀವೇ ಈಗ ಪೂಜೆ ಆಗ್ತಿರುವಾಗ ನೋಡ್ತಾ ಇರ್ತೀರಿ, ದೇವರ ಧ್ಯಾನ ಮಾಡ್ತಾ ಇರ್ತೀರಿ. ಅದೇ ಪೂಜೆ ಆಯ್ತು, ಊಟ ಆಯ್ತು, ಎಲ್ಲ ಆದ್ಮೇಲೆ ಕಾಯುವಾಗ ಅಥವಾ ಹೋಗುವಾಗ ಹೀಗೆ ಮಾಡಿದಲ್ಲ, ಅದ್ರಲ್ಲಿ ಹೀಗೆ ಆಯ್ತಲ್ಲ, ಅದ್ರಲ್ಲಿ ಹೀಗೆ ಆಯ್ತಲ್ಲ ಅಂತ ಹೇಳಿ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಆಗಿಬಿಡ್ತದೆ. ಬೇರೆಯವರು ಮಾಡಿದ್ದನ್ನೆಲ್ಲ ನಾವು ಮಾತಾಡಿ ನಮ್ಮ ಪುಣ್ಯವನ್ನೆಲ್ಲ ನಾವು ಖರ್ಚು ಮಾಡಿ ಬಿಡ್ತೇವೆ. ಹಾಗಾಗಿ ನಾಲಿಗೆಯನ್ನು ನಿಗ್ರಹಿಸಬೇಕು. ನಂತರ ತಪಸ್ಸು ಇರ್ಬೇಕು. ತಪಸ್ಸು ಅಂತ ಹೇಳಿದ್ರೆ ಪರಮಾತ್ಮನ ಜಪ ಪೂಜೆ ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ಯಾವ ವಿಘ್ನ ಬರದೆ ಪರಮಾತ್ಮನ ಚಿಂತನೆ ಮಾಡ್ತಾನೆ ಇರ್ಬೇಕು. ಪಾರ್ವತಿ 5 ಸೂರ್ಯಗಳ ಮಧ್ಯದಲ್ಲಿ ತಪಸ್ಸು ಮಾಡಿದ್ಲು ಅಂತ ಅಂದ್ರೆ 4 ದಿಕ್ಕಿನಲ್ಲಿ ಹೋಮದ ಕೊಂಡ ಮೇಲೆ ಸೂರ್ಯ. ಅಷ್ಟು ಕಷ್ಟ ಇರುವಾಗ ತಪಸ್ಸು ಮಾಡ್ತಾ ಇದ್ವಿ. ನಾವೆಲ್ಲ ನಮ್ಮ ದೇವರ ಮನೆ ಇರುವುದೇ ಅಡಿಗೆ ಮನೆ ಪಕ್ಕದಲ್ಲಿ. ಸ್ಮೆಲ್ ಬಂದಾಗ ಜಪ ಅಲ್ಲಿ ಕೃಷ್ಣಾರ್ಪಣ, ತಪಸ್ಸೇ ಇಲ್ಲ ಅಂತ ಆಗಿಬಿಟ್ಟಿದೆ. ಆ ರೀತಿ ಇರಬಾರ್ದು. ಏನೇ ಆಗ್ಲಿ ಪರಮಾತ್ಮನ ಇಷ್ಟು ಜಪ ಮಾಡ್ತೇನೆ ಮಾಡಬೇಕು. 10,000 ಪರಮಾತ್ಮನ ಒಂದು ನಾಮಸ್ಮರಣೆ ಮಾಡ್ತಾನೆ ಅಥವಾ 1,000 ಗಾಯತ್ರಿ ಮಾಡ್ತೇನೆ ಅಂತ. 1,000 10,000 ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಕೇಳಿದ್ರೆ? 10,000ದಲ್ಲಿ ಪರಮಾತ್ಮನ ಚಿಂತನೆ ಬರದೇ ಇರ್ಬೋದು, ಒಂದರಲ್ಲಿ ಅದು ಬರ್ತದಲ್ಲ, ಅದು ಮುಖ್ಯ. ಹಾಗಾಗಿ ಪರಮಾತ್ಮನ ಧ್ಯಾನ ಮಾಡ್ಬೇಕು ಅಂತ ಕೂತಾಗ ತಪಸ್ಸು ಇರ್ಬೇಕು. ನಂತರ ಧ್ಯಾನ. ಈಗ ಪರಮಾತ್ಮ ಇಂಥವಂತ ಎಲ್ರಿಗೂ ಗೊತ್ತುಂಟು. ಪರಮಾತ್ಮನಿಗೆ ಆ ಗುಣ ಉಂಟು, ಈ ಗುಣ ಉಂಟು, ಸಕಲ ಗುಣ ಪರಿಪೂರ್ಣ, ಈ ರೀತಿ ಎಲ್ಲ ಗೊತ್ತುಂಟು. ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಗೊತ್ತುಂಟು. ಆದ್ರೆ ನೋಡುವಾಗ ಗೊತ್ತಾಗ್ತದೆ ನಮ್ಗೆ, ನೆನಪಾಗ್ತದ? ಈಗ ಈ ಹರಿವಾಣದಲ್ಲಿ ಪರಮಾತ್ಮ ಇದ್ದಾನೆ ನೆನಪಾಗ್ತದ? ಪೆಟ್ಟಿಗೆಯಲ್ಲಿ ಪರಮಾತ್ಮ ಇದ್ದಾನೆ ನೆನಪಾಗ್ತದ? ಅದು ನೆನಪಾಗ್ಬೇಕು. ಧ್ಯಾನ ಮಾಡ್ತಾ ಇರ್ಬೇಕು. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಈ ಗುಣಗಳು ಅಥವಾ ಪರಮಾತ್ಮನ ಕಥೆಗಳನ್ನು, ಈ ರೀತಿ ಪರಮಾತ್ಮನ ಇಡೀ ಎಲ್ಲವನ್ನು ಚಿಂತನೆ ಮಾಡ್ತಾ ಇರ್ಬೇಕು, ಧ್ಯಾನ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ಸುಲಭದ ಉಪಾಯ ಯಾವುದು ಕೇಳಿದ್ರೆ ಭಜನೆ. ಈಗ ನಾಮಸ್ಮರಣೆ ಮಾಡ್ಬೇಕು ಅಂತ ಹೇಳ್ತೇವೆ, ಆದ್ರೆ ಬರೀ ರಾಮ 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 ಅಂತ ಹೇಳುವ ಬದಲು ಭಜನೆ ಮಾಡಿದ್ರೆ, ಈಗ ನಾವು ಮೊಬೈಲಲ್ಲಿ ಏನೋ ವಿಡಿಯೋ ನೋಡಿದ್ವಿ, ಆ ಹಾಡು ನಮ್ಗೆ ಇಡೀ ದಿವಸ ಬರ್ತಾನೆ ಇರ್ತದೆ.
ಅದೇ ರೀತಿ ಭಜನೆ ಮಾಡಿದ್ರೆ ಅದು ಕೂಡ ಇಡೀ ದಿವಸ ಬರ್ತಾ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ನಾಮಸ್ಮರಣೆ ಹೇಳಿದ್ರೆ ಬರೀ ನಾಮಸ್ಮರಣೆ ಆಯ್ತು, ಭಜನೆ ಹೇಳಿದ್ರೆ ನಾಮಸ್ಮರಣೆ ಸಹ ಆಯ್ತು, ಪರಮಾತ್ಮನ ಕಥೆಯೂ ಬಂತು. ಹಾಗಾಗಿ ಇಡೀ ದಿವಸ ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ಬೇಕು. ಈ ರೀತಿ ಪರಮಾತ್ಮನ ಪೂಜೆ ಮಾಡಿದ್ರೆ, ಈ ರೀತಿ ಪರಮಾತ್ಮನಿಗೆ ಹೂವು ಅರ್ಪಿಸಿದ್ರೆ ಆಗ ಮಧ್ವಾಚಾರ್ಯರಿಗೆ ಆದಂತಹ ಅನುಗ್ರಹ ನಮಗೂ ಆಗ್ಲಿಕ್ಕೆ ಸಾಧ್ಯ. ಹಾಗೆ ನಾವು ಕೂಡ ಪರಮಾತ್ಮನನ್ನು 1 ಗಂಟೆ ಪೂಜೆ ಮಾತ್ರ ಮಾಡುವುದಲ್ಲ, ಇಡೀ ದಿವಸ ಪರಮಾತ್ಮನ ಪೂಜೆ ಮಾಡುವುದು ಅಂತ ಚಿಂತನೆಯಲ್ಲಿ ಇರಬೇಕು. ಏನ್ ಮಾಡಿದ್ರು ಅದು ದೇವರ ಪೂಜೆನೆ ಅಂತ. ಈಗ ಅನೇಕ ಜನ ಜಪ ಪೂಜೆನೆ ಮಾಡುದಿಲ್ಲ, 1 ಹೊತ್ತು ಜಪ ಮಾಡ್ತಾರೆ, ಪೂಜೆ ಗಂಟೆ ಕಟ್ಟಿ ದೇವರನ್ನು ಕಟ್ಟಿ ಮೇಲೆ ಇಟ್ಟಿರ್ತಾರೆ, ವರ್ಷಕ್ಕೊಂದು ತೆಗೆದು ಪೂಜೆ ಮಾಡ್ತಾರೆ. ಏನು ಯಾಕೆ ಕೇಳಿದ್ರೆ ಪುರುಸೋತಿಲ್ಲ ಅಂತ. ಅದಕ್ಕೆ ಮಧ್ವಾಚಾರ್ಯ ಹೇಳಿಬಿಟ್ಟಿದ್ದಾರೆ, ಒಂದು ಉಪಾಯ ಹೇಳಿಬಿಟ್ಟಿದ್ದಾರೆ ನಮಗೆ. ಏನು ಕೇಳಿದ್ರೆ ಪ್ರಾತಃ ಪ್ರಗತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಎತ್ತರಂ ಜಗನ್ನಾಥ ತದಸ್ತು ತವ ಪೂಜನಂ. ನಾನು ಬೆಳಿಗ್ಗಿಂದ ಏನ್ ಮಾಡಿದ್ರು ಅದು ನಿನ್ನದೇ ಪೂಜೆ. ನಾನೀಗ ಕೂತ್ಕೊಂಡಿದ್ದೇನೆ, ಇನ್ನು ಪೂಜೆ ಮಾಡ್ತಿದ್ದೇನೆ, ಬೇರೆ ಏನೋ ಮಾತಾಡಿದ್ದೇನೆ, ಅದು ನಿನ್ನದೇ ಪೂಜೆ ಮಾಡ್ತಿದ್ದೇನೆ, ತಿಂತಾ ಇದ್ದೇನೆ, ಅದು ನಿನ್ನ ಪೂಜೆ ಮಾಡ್ತಿದ್ದೇನೆ, ಅಥವಾ ಆಫೀಸ್ಗೆ ಹೋಗಿ ಜಾಬ್ ಮಾಡ್ತಿದ್ದೇನೆ, ಅದು ನಿನ್ನದೇ ಪೂಜೆ. ಈಗ ಏನ್ ಮಾಡಿದ್ರು ನಿನ್ನನ್ನೇ ಪೂಜೆ ಮಾಡ್ತಾ ಇದ್ದೇನೆ ಅಂತ ಚಿಂತನೆಯಲ್ಲಿ ಇರಬೇಕು. ಆಗ ಪರಮಾತ್ಮ ಅಥವಾ ಮಧ್ವಾಚಾರ್ಯರು ಬಂದಂತಹ ಉದ್ದೇಶ ಸಾರ್ಥಕವಾಗ್ತದೆ. ನಾವೆಲ್ಲರೂ ಪರಮಾತ್ಮನ ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ಏನ್ ಮಾಡುದು ಅಂತ ಕೇಳಿದ್ದೆ, ಸೀದಾ ಉಡುಪಿಗೆ ಬಂದು ಬಿಡ್ಬೇಕು. ಉಡುಪಿಯಲ್ಲಿ ನಿಮ್ಮ ಪರ್ಯಾಯ, ನಾಳೆ ಬನ್ನಿ ನೀವು ಅಂತ ಹೇಳಿದ್ರೆ ಬರ್ತೀರಾ? ನಾಳೆ ಅಲ್ಲಿ ಕಾರ್ಯಕ್ರಮ ಉಂಟು ಅಲ್ವಾ, ನಂಗೆ ಅದು ಉಂಟು ಇದು ಉಂಟು ಅಂತ ಹೇಳಿ ಬಿಡ್ತೀವಿ. ಅದೇ ಒಂದು ಫಂಕ್ಷನ್ ಉಂಟು, ಗೌಜಿ ಊಟ ಉಂಟು ಅಂತ ಹೇಳುವಾಗ ರಜೆ ಹಾಕಿ ಆದ್ರೂ ಬರ್ತೀವಿ. ಅದಕ್ಕೋಸ್ಕರ ನಿಮ್ಗೋಸ್ಕರ ಪರ್ಯಾಯ ಅಂತ ಮಾಡುದು. ನಮ್ಗೋಸ್ಕರ ಏನ್ ಬೇಕು ಅಂತ ಇರ್ಲಿಲ್ಲ, ನಾವು ಪೂಜೆ ಚೇಂಜ್ ಮಾಡಿದ್ರೆ ನಾವು ಮಾಡ್ತಾ ಇರ್ಬೋದು. ಮತ್ತೆ ಸ್ವಾಮಿಗಳ ಪೂಜೆ ಮಾಡಿದಾಗ ಸ್ವಾಮಿಗಳಿಗೆ ಪುಣ್ಯ ಬರ್ತದೆ. ಆದ್ರೆ ನಿಮ್ಗೆಲ್ಲರಿಗೂ ಬರ್ಬೇಕಲ್ಲ, ನಿಮ್ಗೆಲ್ಲರಿಗೆ ಪೂಜೆ ಮಾಡ್ಲಿಕ್ಕೆ ಆಗ್ತದ? ಆದ್ರೆ ಆಗುದಿಲ್ಲ. ಅದಕ್ಕೋಸ್ಕರ ಉತ್ಸವ ಪೂಜೆಯನ್ನು ವಿಸ್ತಾರ ಮಾಡುದು, ರಥೋತ್ಸವ ಮಾಡುದು, ಪಲ್ಲಕ್ಕಿ ಉತ್ಸವ ಮಾಡುದು, ಈ ರೀತಿ ಎಲ್ಲ ಮಾಡಿದಾಗ ಆ ಉತ್ಸವಗಳಲ್ಲಿ ನೀವು ಭಾಗಿ ಆಗ್ಬಹುದು. ಆಗ ನಿಮಗೂ ಕೂಡ ಆ ಪುಣ್ಯ ಬರ್ತದೆ. ಈಗ ನಾವು ರಥದಲ್ಲಿ ದೇವರನ್ನು ಇಡಬಹುದು, ಆ ರಥವನ್ನು ಹೇಳಿದ್ರೆ ನೀವು ಉತ್ಸವ ಪೂರ್ತಿ ಮಾಡಬಹುದು, ಆಗ ನಿಮಗೂ ಆ ರಥೋತ್ಸವದ ಪುಣ್ಯ ಬರ್ತದೆ. ಈ ರೀತಿ ನಿಮಗೋಸ್ಕರ ಪರ್ಯಾಯ ಅಂತ ಮಾಡುತ್ತ. ಹಾಗೆ ನಿಮಗೋಸ್ಕರ ಮಾಡುವಂತ ಪರ್ಯಾಯಕ್ಕೆ ನೀವೇ ಬರಲಿಲ್ಲ ಅಂತ ಹೇಳಿದ್ರೆ, ಹಾಗೆ ತಾವೆಲ್ಲರೂ ಕೂಡ ಪರ್ಯಾಯಕ್ಕೆ ಬಂದು ಕೃಷ್ಣನ ಸೇವೆ ಮಾಡಿ ಕೃಷ್ಣ ವಿಠಲ ಮುಖ್ಯ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು ಅಂತ ಹೇಳ್ತಾ ಕೃಷ್ಣ ಅರ್ಪಣೆ.